ಸಾಹಿತಿ ಚಂದ್ರಶೇಖರ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದಿರುವುದಕ್ಕೆ ಅವರ ಹುಟ್ಟೂರಿನಲ್ಲಿ ಹರ್ಷದ ಹೊಳೆ ಹರಿತಾ ಇದೆ. ಕುಟುಂಬದ ಸದಸ್ಯರು, ಸ್ನೇಹಿತರು ಕಂಬಾರರ ಬಾಲ್ಯದ ದಿನಗಳನ್ನು ಮತ್ತೊಮ್ಮೆ ನೆನೆದು ಅವರನ್ನ ಕೊಂಡಾಡಿದ್ರು. ಹೊಕ್ಕೇರಿಯ ಘೊಡಗೇರಿಗೆ ತುಂಬಾ ಹೆಸರು ಬಂದದ್ದೇ ಕಂಬಾರರಿಂದ. ಅವರ ಸಾಹಿತ್ಯ ಕೃಷಿ ಇಡೀ ದೇಶದಲ್ಲೇ ಘಡಗೇರಿಯನ್ನ ಗುರುತಿಸುವಂತೆ ಮಾಡಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಗ್ರಾಮಕ್ಕೆ ಹೆಸರಿದೆ. ದೇಶಕ್ಕೆ ಸ್ವತಂತ್ರ ಹೋರಾಟಗಾರರನ್ನ, ಸಾಹಿತಿಗಳನ್ನ ಕೊಡುಗೆಯಾಗಿ ನೀಡಿದ ಖ್ಯಾತಿ ಕಂಬಾರರ ಊರಿಗಿದೆ. ಬಡ ಕುಟುಂಬದಲ್ಲಿ ಹುಟ್ಟಿ ಗುರುಕುಲದಲ್ಲಿ ಕಲಿತ ಕಂಬಾರರು ಇವತ್ತು ದೇಶವೇ ಘೊಡಗೇರಿಯತ್ತ ದಿಟ್ಟಿಸಿ ನೋಡುವಂತೆ ಸಾಧನೆ ಮಾಡಿದ್ದಾರೆ. ಕಂಬಾರರಿಗೆ ಜ್ಞಾನಪೀಠ ಪುರಸ್ಕಾರ ಬಂದಿರೋದು ಈ ಭಾಗದ ಜನರಿಗೆ ಸಂತಸ ತಂದಿದೆ. ಚಂದ್ರಶೇಖರ್ ಕಂಬಾರ್ ಅವರು ಶ್ರಮದಿಂದ ಮುಂದೆ ಬಂದಿದ್ದಾರೆ. ಬಹಳ ಜನ ಸಾಹಿತಿಗಳು ತಮ್ಮ ಊರನ್ನೇ ಮರೀತಾರೆ, ಆದರೆ ಚಂದ್ರಶೇಖರ್ ಕಂಬಾರ್ ಅವರು ಹಾಗಲ್ಲ. ತಮ್ಮ ಹುಟ್ಟೂರಿನ ಸೊಗಡನ್ನ ಸಾಹಿತ್ಯದ ಮುಖಾಂತರ ಜನತೆಗೆ ಪರಿಚಯಿಸಿರತಕ್ಕಂಥ ಅಪರೂಪದ ವ್ಯಕ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಕಂಬಾರರಿಗೆ ಅತ್ಯುನ್ನತ ಗೌರವ ಒಲಿದು ಬಂದಿರುವುದು ಅವರ ಕುಟುಂಬದಲ್ಲಿ ಹರ್ಷ ಮೂಡಿಸಿದೆ. ಅದೊಂದು ಅಭಿಮಾನ ಮಾತ್ರ ನಮಗೂ ಸಂತೋಷ ಆಗಿದೆ. ಪ್ರಶಸ್ತಿ ಬಂದು ಒಂದು ಆನಂದ ಆಗಿದೆ. ಆದ್ರೆ ಇನ್ನೇನು ನಾವು ಪ್ರಯತ್ನ ಮಾಡಿ ಪರಗಾರ ಆದ ನಾವು ಗಣ ಇದ್ದವ್ರು ಹಂಗೆ ಆಯಿತು. ಇರಲಿ ಹತ್ತುಗಳು ಚಲೋ ಆಗ್ತದ. ಘೊಡಗೇರಿಯಿಂದ ಶಾಲೆಗೆ ಹೋಗುತ್ತಿದ್ದವರು ಒಟ್ಟು 17 ಹುಡುಗರು. ಆದರೆ ಅದರಲ್ಲಿ ಪಾಸಾಗಿದ್ದು ನಾನು ಮತ್ತು ನನ್ನ ಜೀವದ ಗೆಳೆಯ ಕಂಬಾರರು ಮಾತ್ರ ಅಂತ ಅವರ ಸ್ನೇಹಿತರು ನೆನಪಿಸ್ಕೊಳ್ತಾರೆ. 1ನೇದಿಂದ ಇಲ್ಲಿಂದ 7ನೇ ತನಕ ಇಲ್ಲೇ ಆಗೈತ್ರಿ. 7ನೇ ಪರೀಕ್ಷೆಗೆ ಗೋಕಾಕ್ ಹೋದಿವ್ರಿ. ನಾವು ಗೋಕಾಕಲ್ಲಿ 10-17 ಹುಡುಗರು ಹೋಗಿದ್ದೀವಿ. ನಾವು ಅವರು ನಾವು ಇಬ್ಬರೇ ಪಾಸ್ ಆಗಿದ್ದೀವಿ. ಚಂದ್ರಶೇಖರ್ ಕಂಬಾರು ಮತ್ತು ನಾವು 17 ಹುಡುಗರು ಒಳಗೆ. ಅಪ್ಪನ ಜೊತೆ ಕಂಬಾರಿಕೆ ಕೆಲಸ ಮಾಡೋ ಕಂಬಾರರು ಬಿಡುವಿನ ಸಮಯದಲ್ಲಿ ಬಯಲಾಟವಾಡ್ತಿದ್ರಂತೆ. ಟೈಮ್ ಸಿಕ್ಕಾಗಲೆಲ್ಲ ಕವನ ಕಾದಂಬರಿಗಳನ್ನ ಬರೆಯೋ ಹವ್ಯಾಸವಿತ್ತಂತೆ. ಒಟ್ಟಾರೆ ನಾಡಿಗೆ ಗೌರವ ತಂದ ಕಂಬಾರರ ಬಗ್ಗೆ ಇಡೀ ಗ್ರಾಮವೇ ಹೆಮ್ಮೆಯಿಂದ ಮಾತಾಡ್ಕೊಳ್ತಿದೆ. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್ 24/7, ಬೆಳಗಾವಿ. ರಥೋತ್ಸವದಲ್ಲಿ ಹೂವು, ಹಣ್ಣು, ಉತ್ತುತ್ತೆ ಬದಲು ರಾಶಿ ರಾಶಿ ಹಣ ತೂರೋ ಜಾತ್ರೆಯನ್ನ ನೋಡಿದ್ದೀರಾ? ಇಲ್ಲ ಅಲ್ಲ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಕಂಚೀಪುರದಲ್ಲಿ ಇಂಥದ್ದೊಂದು ಜಾತ್ರೆ ನಡೆಯುತ್ತೆ. ಬನ್ನಿ ಆ ವಿಶೇಷ ಜಾತ್ರೆಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಚಿತ್ರದುರ್ಗ ಜಿಲ್ಲೆ ಕಂಚೀಪುರದಲ್ಲಿ ನಡೆಯುವ ವರದರಾಜ ಸ್ವಾಮಿ ಜಾತ್ರೆ ತುಂಬಾ ವಿಶೇಷ. ರಥೋತ್ಸವದಲ್ಲಿ ಹೂವು, ಹಣ್ಣು, ಮೆಣಸು, ಮಂಡಕ್ಕಿಯನ್ನ ತೂರಿ ಇಷ್ಟಾರ್ಥ ಸಿದ್ಧಿಗೆ ಬೇಡುವುದು ಸಾಮಾನ್ಯ. ಆದರೆ ಈ ಜಾತ್ರೆಯಲ್ಲಿ ರಥಕ್ಕೆ ಭಕ್ತರು ಹಣವನ್ನ ತೂರಿ ಭಕ್ತಿ ಮೆರೀತಾರೆ. ಉತ್ತರ ಮಳೆಯ ನಂತರ ಮೊದಲು ನಡೆಯೋದೇ ಈ ಕಂಚೀಪುರ ಸ್ವಾಮಿ ಅಂಬಿನೋತ್ಸವ. ಜಾತ್ರೆಗೆ ಬರುವ ಭಕ್ತರು ತೇರಿಗೆ ತೂರಲು ಹಣ ತರ್ತಾರೆ. ರಥಕ್ಕೆ ತೂರುವ ಹಣ ಹಿಡಿಯಲು ಜನ ಟಾವೆಲ್ ಹಿಡಿದು ಮುನ್ನುಗ್ತಾರೆ. ಇಲ್ಲಿ ವರದರಾಜನಿಗೆ ಏನಂದ್ರೆ ವಿಶೇಷ ಅಂದ್ರೆ ಇಲ್ಲಿ ಕಾಸನ್ನ ಹುಂಡಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಯಾರು ಕೊಡಲ್ಲ. 1,000, 2,000, 100, 500, 10,000 ಇರ್ಬೋದು, ಲಕ್ಷ ಇರ್ಬೋದು. ಆ ಕಾಸನ್ನ ದೇವರ ಮೇಲೆ ಎರಿತಾರೆ. ಹಣ ತೂರೋದ್ರಿಂದ ದೆವ್ವ ಪಿಶಾಚಿಗಳು ಊರ ಬಳಿ ಸುಳಿದಾಡಲ್ಲ, ಜನಕ್ಕೆ ರೋಗ ರುಜಿನ ಬರಲ್ಲ ಅನ್ನೋ ನಂಬಿಕೆ ಇದೆ. ದುಡ್ಡು ಅರಕೆ ಮಾಡ್ಕೊಂತಾರೆ. ದುಡ್ಡು ನಾವು ಇಷ್ಟು ತೂರ್ ಬಿಡ್ತೀವಪ್ಪ, ನಮಗೆ ಇಷ್ಟು ಅನುಕೂಲ ಆದ್ರೆ ಈ ತರ ಆಗುತ್ತೆ ಅಂತ. ಆ ಥರ ಈಡೇರಿದಾವೆ. ಎಷ್ಟೋ ಪ್ರಾಬ್ಲಮ್ಗಳು, ಎಷ್ಟೋ ಕಷ್ಟಗಳು ಈಡೇರಿದಾವೆ ನಮ್ಮ ದೇವರಿಂದ. ಮುಂಜಾನೆ 16 ಸೇರಿನ ಅಕ್ಕಿಯ ಅನ್ನವನ್ನ ಮಾಡಿ ದೇವರಿಗೆ ಮೊಸರನ್ನದ ನೈವೇದ್ಯ ಮಾಡಲಾಗುತ್ತೆ. ಆಮೇಲೆ ದೇವರನ್ನ ಪಟ್ಟದಲ್ಲಿ ಕೂರಿಸಿ ಮೆರವಣಿಗೆ ಹೊರಡಲಾಗುತ್ತೆ. ವಿಶೇಷ ಅಂದ್ರೆ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಅಂಬಿನೋತ್ಸವ ಮೆರವಣಿಗೆ ಸಾಗುತ್ತೆ. ಈ ಜಾತ್ರೆ ನೋಡಲು ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ವರದರಾಜ ಸ್ವಾಮಿಗೆ ಇಷ್ಟಾರ್ಥ ಸಿದ್ಧಿಸು ಅಂತ ಬೇಡ್ತಾರೆ. 2 ದಿನವಿಡೀ ಕಂಚೀಪುರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ.